ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಕರ್ನಾಡು ಜಾಬ್ ಅಲರ್ಟ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದಿನ ದಿನ ಸರ್ಕಾರದಿಂದ ಹೈಸ್ಕೂಲ್ ಟೀಚರ್ ಹುದ್ದೆಗಳಿಗೆ ಒಟ್ಟು ಹುದ್ದೆಗಳನ್ನು ಪಟ್ಟಿಯನ್ನು ಬಿಡಲಾಗಿದೆ ಮತ್ತು ಅರ್ಜಿಯನ್ನು ಸಲ್ಲಿಸೋದಕ್ಕೆ ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಹಾಗೆ ಪರೀಕ್ಷಾ ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಯಾರೆಲ್ಲ BEd ಅನ್ನು ಮುಗಿಸ್ಕೊಂಡಿದ್ರು ಅವರೆಲ್ಲರಿಗೂ ಸಹ ಈ ಶಿಕ್ಷಕ ಹುದ್ದೆ ಅನ್ನುವಂತಹದ್ದು ಒಂದು ಕನಸಿನ ಉದ್ಯೋಗವಾಗಿದೆ. ಇದರ ಹುದ್ದೆಗಳನ್ನು ಸಾಕಾರಗೊಳಿಸ್ಕೊಳ್ಳಿ. ಸಾಕಷ್ಟು ಹುದ್ದೆಗಳನ್ನು ಅಧಿಸೂಚನೆ ಹೊರಡಿಸಿರುವಂತಹದನ್ನು ನೋಡ್ಬೋದು. ಅದೇ ರೀತಿ ಪಠ್ಯಕ್ರಮವನ್ನು ಬಿಡುಗಡೆಗೊಳಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಕನ್ನಡ ಭಾಷಾ ಶಿಕ್ಷಕ ಹುದ್ದೆಗೆ ಯಾರೆಲ್ಲ ಓದ್ತಿದ್ದೀರೋ ಅವರಿಗೆ ಅಪ್ಡೇಟೆಡ್ ಅಂದರೆ ಬದಲಾದಂತಹ ಪಠ್ಯಕ್ರಮವನ್ನು ಇಲ್ಲಿ ಕೊಟ್ಟಿರುವಂತಹದನ್ನು ನೋಡ್ಬೋದು. ಒಟ್ಟು ಪಠ್ಯಕ್ರಮವನ್ನು ಇಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಈ ಪಠ್ಯಕ್ರಮದ ಅನುಸಾರ ನೀವು ತರಗತಿಯಲ್ಲಿ ಕೇಳ್ಬೋದು. ನಂತರ ಅದೇ ಪಠ್ಯಕ್ರಮದ ಅನುಸಾರ ನೀವು ಓದಿ ನಿಜವಾಗ್ಲೂ ಸಹ ಈ ಹುದ್ದೆಯ ಯಶಸ್ಸನ್ನು ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತಾ ಅಂತ. ಮತ್ತು ಇದೇ ರೀತಿ ಈ ಕನ್ನಡ ಭಾಷಾ ಶಿಕ್ಷಕ ಹುದ್ದೆಗೆ ಪಠ್ಯಕ್ರಮದ ಅನುಸಾರ ತರಗತಿಗಳು ಪ್ರಾರಂಭ ಆಗ್ತಾ ಹೋಗ್ತವೆ. ಈ ತರಗತಿಗಳನ್ನು ಎಲ್ಲರೂ ಸಹ ತಮ್ಮ ಉಪಯೋಗಕ್ಕಾಗಿ ಬಳಸ್ಕೊಳ್ಳಿ ಅಂತ ಸ್ನೇಹಿತರೆ, ಇದೇ ರೀತಿ ಮಾಹಿತಿಗಾಗಿ ನಮ್ಮ ಕರ್ನಾಡು ಜಾಬ್ ಅಲರ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ, ಅದರ ಪಠ್ಯಕ್ರಮವನ್ನು ನೋಡೋಣ. ಸ್ನೇಹಿತರೆ, ಇದು 6ರಿಂದ 8ನೇ ತರಗತಿ GPSTR ಪರೀಕ್ಷೆಗೆ ನಿಗದಿಪಡಿಸಿರುವಂತಹ ಕನ್ನಡ ಭಾಷಾ ಶಿಕ್ಷಕರ ಪಠ್ಯಕ್ರಮ 6ರಿಂದ 8ನೇ ತರಗತಿಗೆ. ಇದು ಹೊಸದಾಗಿ ಸೃಜಿಸಿರುವಂತಹ ಹುದ್ದೆ ಕನ್ನಡ ಭಾಷಾ ಶಿಕ್ಷಕರು. ಸ್ನೇಹಿತರೆ, ಯಾರೆಲ್ಲ BEd ಮುಗಿಸಿ TET ಮುಗಿಸಿ ಕನ್ನಡ ಐಚ್ಛಿಕ ವಿಷಯವನ್ನು ಪದವಿಯಲ್ಲಿ ಓದಿದ್ದಾರೋ ಅವರಿಗೆ ಈ ಹುದ್ದೆ ಎನ್ನುವಂತಹದ್ದು ಭಾಳ ಉಪಯುಕ್ತವಾಗಿ ಬರುತ್ತೆ. ಸ್ನೇಹಿತರೆ, ಹೊಸದಾಗಿ ಒಂದಿಷ್ಟು ಬದಲಾವಣೆಯ ಮುಖಾಂತರ ಈ ಹುದ್ದೆಗೆ ಪಠ್ಯಕ್ರಮವನ್ನು ಇಟ್ಟಿರುವಂತಹದನ್ನು ನಾವು ಮೊದಲು ತಿಳಿದುಕೊಳ್ಳೋಣ. ಯಾವ ರೀತಿ ಈ ವಿಷಯದ ಪಠ್ಯಕ್ರಮ ಅನುಸಾರ ನಾವು ಓದಬೇಕು, ಇಟ್ಟಿರುವಂತಹ ಪಠ್ಯಕ್ರಮವನ್ನು ನಾವು ಹೇಗೆ ಅರ್ಥೈಸ್ಕೊಬೇಕು ಅನ್ನುವಂತಹದನ್ನು ಈ ತರಗತಿಯಲ್ಲಿ ತಿಳ್ಕೊಳ್ತಿದ್ದೇವೆ. ಮೊದಲನೇದಾಗಿ ಸ್ನೇಹಿತರೆ, ಕನ್ನಡ ಸಾಹಿತ್ಯ ಚರಿತ್ರೆ ಎನ್ನುವಂತಹದನ್ನು ಇಲ್ಲಿ ಇಟ್ಟಿರುವಂತಹದ್ದು. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಸಾಹಿತ್ಯ ಚರಿತ್ರೆಯ ಪೂರ್ವ ಪೀಠಿಕೆ, ಶಾಸನಗಳು ಅನ್ನುವಂತಹ ಅದು ಇಟ್ಟಿರುವಂತಹದ್ದು. ಪಂಪಪೂರ್ವ ಯುಗ ಕವಿಗಳು ಬರುವಂತಹ ಪಂಪಪೂರ್ವ ಯುಗದಲ್ಲಿ ಗುಣವರ್ಮ, ಗುಣನಂದಿ ಈ ಥರದ ಕವಿಗಳು ಬರ್ತಾರೆ. ತಾಂಬುಲಾಚಾರ್ಯ ಅನ್ನುವಂತಹ ಕವಿಗಳು, ದುರ್ವಿನೀತ, ಇವರೆಲ್ಲ ಕವಿಗಳು ಪಂಪಪೂರ್ವ ಯುಗದಲ್ಲಿ ಬರ್ತಾರೆ. ಇವ್ರ ಬಗ್ಗೆ ತಿಳ್ಕೊಬೇಕು. ನಂತರ ಕವಿರಾಜ ಮಾರ್ಗ, ಒಡ್ಡರಾಧನೆ, ಇವೆರಡೂ ಕೃತಿಗಳ ಬಗ್ಗೆ ವಿಶೇಷವಾಗಿ ತಿಳ್ಕೊಬೇಕಾಗಿರುವಂತಹದ್ದು. ನಂತರ ಪಂಪಯುಗ, ರತ್ನತ್ರಯರು, ಚಂಪು ಕವಿಗಳು, ನಾಗಚಂದ್ರ ಮತ್ತು ಸಮಕಾಲೀನ ಕವಿಗಳ ಕುರಿತು ಈ ವಿಷಯವನ್ನು ಇಡಲಾಗಿದೆ. ಈ ಎಲ್ಲ ವಿಷಯಗಳ ಕುರಿತು ಈಗಾಗಲೇ ಸ್ನೇಹಿತರೆ ಈ ಕರ್ನಾಡು ಜಾಬ್ ಅಲರ್ಟ್ ಚಾನಲ್ನಲ್ಲಿ ಭಾಗ 1, ಭಾಗ 2, ಭಾಗ 3 ಈ ರೀತಿಯಲ್ಲಿ ತರಗತಿಗಳನ್ನು ಅಪ್ಲೋಡ್ ಮಾಡಲಾಗಿದೆ. ಆ ತರಗತಿಗಳ ಮುಖಾಂತರವೂ ನೀವು ಈ ಕವಿಗಳ ಬಗ್ಗೆ ಹೆಚ್ಚು ವಿಷಯವನ್ನು ತಿಳ್ಕೊಬಹುದು. ನಂತರ ಬಸವ ಯುಗ ಬಂದಾಗ 12ನೇ ಶತಮಾನದಲ್ಲಿ ಬರುವಂತಹ ವಚನಕಾರರು, ಹರಿಹರ, ರಾಘವಾಂಕ, ಜನ್ನ, ನೇಮಿಚಂದ್ರರ ಕುರಿತು ಇರುವಂತಹ ವಿಚಾರವನ್ನು ನೋಡ್ಬೋದು. ಇವರ ಬಗ್ಗೆ ವಿಶೇಷವಾಗಿ ಅವರ ಕೃತಿಯಲ್ಲಿರುವಂತಹ ಸಾರಾಂಶ ಮತ್ತು ಆ ಕೃತಿ ಏನಕ್ಕೆ ಮಹತ್ವ ಅನ್ನುವಂತಹ ಹಿನ್ನೆಲೆಯಲ್ಲಿ ನೀವು ಅಧ್ಯಯನ ಮಾಡಬೇಕಾಗತ್ತೆ. ನಂತರ ಬರುವಂತಹದ್ದು ಕುಮಾರವ್ಯಾಸ ಯುಗ, ಸಾಹಿತ್ಯ ಮತ್ತು ಕವಿಗಳು, ನಂತರ ದಾಸ ಸಾಹಿತ್ಯ, ಆಧುನಿಕ ಯುಗ, ಆರಂಭ ಕಾಲ, ಮತ್ತು ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ, ಈ ಎಲ್ಲ ಸಾಹಿತ್ಯದ ಹಿನ್ನೆಲೆಯಲ್ಲಿ ಅಲ್ಲಿ ಬರುವಂತಹ ಕವಿಗಳು, ಅವರ ಕೃತಿಗಳು ಮತ್ತು ಅದರ ಕೃತಿಗಳ ಮಹತ್ವದ ಹಿನ್ನೆಲೆಯಲ್ಲಿ ನಾವು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಅಧ್ಯಯನ ಮಾಡಬೇಕತ್ತೆ. ಈ ಹಿನ್ನೆಲೆಯಲ್ಲಿ ಯಾವೆಲ್ಲ ಪುಸ್ತಕಗಳನ್ನು ಓದಬೇಕು ಅನ್ನುವಂತಹದನ್ನು ನಾನು ನನ್ನ ಕರ್ನಾಡು ಜಾಬ್ ಅಲರ್ಟ್ ಚಾನಲ್ನಲ್ಲಿ ಕನ್ನಡ ಭಾಷಾ ಶಿಕ್ಷಕ ಹುದ್ದೆಗೋಸ್ಕರನೇ ತರಗತಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಆ ತರಗತಿಗಳಲ್ಲಿ ಕೇಳಿ ಅಂತ ಸ್ನೇಹಿತರೆ. ನಂತರ ಭಾರತೀಯ ಕಾವ್ಯಮೀಮಾಂಸೆ, ಇಲ್ಲಿ ಪಾಶ್ಚಾತ್ಯ ಕಾವ್ಯಮೀಮಾಂಸೆಯನ್ನು ಇಟ್ಟಿಲ್ಲ, ಭಾರತೀಯ ಕಾವ್ಯಮೀಮಾಂಸೆಯನ್ನು ಒಂದು ಇಡಲಾಗಿದೆ. ಅದರಲ್ಲಿ ಭರತನ ನಾಟ್ಯಶಾಸ್ತ್ರ, ಅಲಂಕಾರ, ರೀತಿ ಪ್ರಸ್ಥಾನಗಳು, ಧ್ವನಿ ಪ್ರಸ್ಥಾನ, ಧ್ವನಿ ಅಂತರ್ಭಾವಾದಿಗಳು, ಕವಿ, ಕಾವ್ಯ, ಸೌಹೃದಯ, ಕಾವ್ಯ ಲಕ್ಷಣಗಳ ಕುರಿತು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಸ್ನೇಹಿತರೆ. ನಂತರ ಕವಿತೆಯ ಆಕಾರ, ಪರಿಕರಗಳು, ಕಾವ್ಯ ಪ್ರಯೋಜನ, ರಸ, ಧ್ವನಿ, ವಿಚಾರ, ಧ್ವನಿ ಪ್ರಭೇದಗಳು, ವ್ಯಂಜಕ ಸಾಮಗ್ರಿ, ಇವೆಲ್ಲ ವಿಷಯಗಳ ಕುರಿತು ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ. ಯಾರೆಲ್ಲ ಪದವಿ ಹಂತದಲ್ಲಿ ಕಾವ್ಯಮೀಮಾಂಸೆಯನ್ನು ಓದಿರ್ತೀರೋ ಅಥವಾ ಆ ಸಂದರ್ಭದಲ್ಲಿ ಅರ್ಥ ಆಗಿಲ್ಲ ಅಂದರೆ ಕಾವ್ಯಮೀಮಾಂಸೆ ತರಗತಿಗಳನ್ನು ಕೇಳಿ ಆ ಪುಸ್ತಕಗಳನ್ನು ಓದಬೇಕಾಗಿರುತ್ತೆ. ಆವಾಗ ನಿಮಗೆ ಕಾನ್ಸೆಪ್ಟ್ ವಿಚಾರಗಳು ಅರ್ಥ ಆದರೆ ಅಲ್ಲಿರುವಂತಹ ಸಂಸ್ಕೃತದ ಶ್ಲೋಕಗಳಿರ್ಬೋದು ಅಥವಾ ಅಲ್ಲಿ ಪ್ರಸ್ತಾಪ ಮಾಡಿರುವಂತಹ ವಿಚಾರಗಳಿರ್ಬೋದು, ಇವೆಲ್ಲವೂ ಸಹ ನಿಮಗೆ ಸಮಗ್ರವಾಗಿ ಅರ್ಥ ಆಗುತ್ತೆ. ಈಗಾಗಲೇ ಇದೇ ಚಾನಲ್ನಲ್ಲಿ ಭಾರತೀಯ ಕಾವ್ಯಮೀಮಾಂಸೆ ಕುರಿತು ತರಗತಿಯನ್ನು ಪ್ರಾರಂಭ ಮಾಡಲಾಗಿದೆ. ಈ ಎರಡು ವಿಡಿಯೋಗಳನ್ನು ನೀವು ಈಗಾಗಲೇ ವೀಕ್ಷಿಸ್ಬೋದು ಇದೇ ಚಾನಲ್ನಲ್ಲಿ. ಎಲ್ಲರೂ ಸಹ ನೋಡಿ ಅಂತ ಕೇಳ್ಕೊಳ್ತಾ, ನಂತರ ಹೊಸಗನ್ನಡ ಮತ್ತು ಹಳಗನ್ನಡ ವ್ಯಾಕರಣ ಅನ್ನುವಂತಹದ್ದು ನೀಡಲಾಗಿದೆ. ಅದರಲ್ಲಿ ಕನ್ನಡ ವರ್ಣಮಾಲೆ, ಗುಣಿತಾಕ್ಷರಗಳು ಮತ್ತು ಸಂಯುಕ್ತಾಕ್ಷರಗಳು, ನಾಮಪದದ ಬಗೆಗಳು, ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಭಾವನಾಮ ಇತ್ಯಾದಿ ವಿಷಯಗಳನ್ನು ಕೇಳಲಾಗಿದೆ. ನಂತರ ಅಕರ್ಮಕ, ಸಕರ್ಮಕ, ಕ್ರಿಯಾರ್ಥಕ ರೂಪಗಳು, ಕಾಲಗಳು, ಆಖ್ಯಾತ ಪ್ರತ್ಯಯಗಳು, ಕಾಲಪಲ್ಲಟಗಳ ಬಗ್ಗೆ ಕೊಟ್ಟಿರುವಂತಹದ್ದು. ನಂತರ ವಿಶೇಷವಾಗಿ ಇದು ಹಳಗನ್ನಡ ವ್ಯಾಕರಣ ಅಂತಿದ್ದಾಗ ಸ್ನೇಹಿತರೆ ನಾವು ಕೇಶಿರಾಜನ
ಶಬ್ದಮಣಿ ದರ್ಪಣವನ್ನು ವಿಶೇಷವಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿರುವಂತಹ ಎಲ್ಲ ವ್ಯಾಕರಣದ ಅಂಶಗಳು ಸಹ ನಾವು ಕೆಲವೊಂದು ವಿಚಾರಗಳನ್ನು ಶಬ್ದಮಣಿ ದರ್ಪಣದ ಹಿನ್ನೆಲೆಯಲ್ಲಿ ಓದುವಂತಹದ್ದು ಹೆಚ್ಚು ಅವಶ್ಯ ಇರುತ್ತೆ. ಈಗ ಹೊಸಗನ್ನಡ ವ್ಯಾಕರಣ ಮತ್ತು ಹಳಗನ್ನಡ ವ್ಯಾಕರಣ ಅಂತಿದ್ದಾಗ ನಾವು ಹೊಸಗನ್ನಡದಲ್ಲಿ ಓದ್ಕೊಂಡು ಹೋದರೆ ಕೆಲವೊಂದು ಸತಿ ಉದಾಹರಣೆಗಳನ್ನು ಹಳಗನ್ನಡದಲ್ಲಿ ಕೊಡೋ ಸಾಧ್ಯತೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಸಹ ಇದೇ ಚಾನಲ್ ತರಗತಿಯನ್ನು ಪ್ರಾರಂಭ ಮಾಡ್ತೇನೆ ಸ್ನೇಹಿತರೆ. ಶಬ್ದಮಣಿ ದರ್ಪಣದ ಕುರಿತು ವಿಶೇಷವಾಗಿ ಈ ತರಗತಿಯನ್ನು ಮಾಡ್ತೇನೆ. ಅಲ್ಲಿ ಬರುವಂತಹ ಸಂಧಿ ಪ್ರಕರಣದಿಂದ ಹಿಡ್ಕೊಂಡು ಅಲ್ಲಿ ಶ್ರುತಿಸಹ್ಯ ಸಂಧಿ, ವಿಸಂಧಿಗಳು, ಮತ್ತು ಪ್ರಕೃತಿ ಸಂಧಿ, ಈ ಪ್ರಕೃತಿ ಲೋಪ ಸಂಧಿ, ನಂತರ ಬರುವಂತಹ ಶಿಥಿಲದಿತ್ವಗಳು, ಮತ್ತು ಲಿಂಗಂ ಒಂಬತ್ತು ತೆರಂ ಅನ್ನುವಂತಹ ಲಿಂಗದ ಭೇದಗಳು, ನಂತರ ಬರುವಂತಹ ಆಖ್ಯಾತ ಪ್ರತ್ಯಯಗಳು, ನಂತರ ಅಸಾಧಾರಣ ಲಕ್ಷಣಗಳು, ಇವೆಲ್ಲವೂ ಸಹ ಶಬ್ದಮಣಿ ದರ್ಪಣದಲ್ಲಿ ಬಹಳ ಮುಖ್ಯವಾಗಿರುವಂತಹದ್ದು. ಅದನ್ನು ಪರೀಕ್ಷಾ ದೃಷ್ಟಿಕೋನದಿಂದ, ವ್ಯಾಕರಣದ ದೃಷ್ಟಿಕೋನದಿಂದ ಇದೇ ಚಾನಲ್ನಲ್ಲಿ ತರಗತಿಗಳನ್ನು ಪ್ರಾರಂಭ ಮಾಡ್ತೀನಿ ಸ್ನೇಹಿತರೆ. ಈ ಎಲ್ಲರೂ ಸಹ ಕಾದು ಈ ತರಗತಿಗಳನ್ನು ಕೇಳಿ. ಯಾರಿಗೆಲ್ಲ ಈಗಾಗಲೇ ಓದ್ತಾ ಇದ್ದೀರೋ ಓದಿ, ಈ ವಿಷಯಗಳು ಅರ್ಥ ಆಗೋದಿಲ್ಲ ಅಂತ ಇನ್ನೇನಾದ್ರು ಇದ್ದರೆ ಇವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಓದೋದಕ್ಕೆ ಪ್ರಯತ್ನವನ್ನು ಮಾಡಿ ಸ್ನೇಹಿತರೆ. ಇದೇ ಚಾನಲಲ್ಲಿ ಈ ತರಗತಿಗಳನ್ನು ಅಪ್ಲೋಡ್ ಮಾಡ್ತೇನೆ ಅನ್ನುವಂತಹದ್ದು. ಈ ಎಲ್ಲ ವ್ಯಾಕರಣದ ಅಂಶಗಳನ್ನು ನಾನು ಅಧ್ಯಯನಕ್ಕೆ ಒಳಪಡಿಸ್ತೀನಿ ಅನ್ನುವಂತಹದ್ದು. ಈಗಾಗಲೇ ಇವುಗಳಿಗೆ ಯಾವೆಲ್ಲ ಪುಸ್ತಕಗಳನ್ನು ಓದಬೇಕು ಅನ್ನುವಂತಹದನ್ನು ಮತ್ತು ಯಾವ ವಿಷಯವನ್ನು ಹೇಗೆ ಓದಬೇಕು ಅನ್ನುವಂತಹದನ್ನು ಈ ಪಠ್ಯಕ್ರಮವನ್ನು ಕುರಿತು ಚರ್ಚೆಯನ್ನು ಮಾಡಲಾಗಿದೆ. ಅಲ್ಲಿ ಈ ವಿಷಯವನ್ನು ಕುರಿತು ಓದಿ ಈ ವಿಡಿಯೋದಲ್ಲಿ ಇರುವಂತಹ ಅಂಶಗಳನ್ನು ವೀಕ್ಷಿಸಿ ಸ್ನೇಹಿತರೆ. ನಂತರ ಛಂದಸ್ಸು ಕುರಿತು ಇರುವಂತಹದ್ದು. ಈ ವಿಷಯ ತುಂಬ ಸರಳವಾಗಿದೆ. ಛಂದಸ್ಸಿನ ವಿಷಯ ಗಣ, ಪ್ರಾಸ, ಯತಿ ಅನ್ನುವಂತಹದ್ದು, ವರ್ಣವೃತ್ತಗಳು, ಅದರಲ್ಲಿ ಸಮವೃತ್ತ, ಅರ್ಧ ಸಮವೃತ್ತ ಅನ್ನುವಂತಹದ್ದು, ಅದರಲ್ಲಿ ಮಾತ್ರಗಣದಲ್ಲಿ ಷಟ್ಪದಿ, ಕಂದಾರಗಳೆ, ಅಂಶಗಣದಲ್ಲಿ ಲಲಿತ, ಉತ್ಸಾಹ, ಅಕ್ಕರಿಕೆ, ತ್ರಿಪದಿ, ಮದನವತಿ, ಏಳೆ, ಸಾಂಗತ್ಯಗಳು. ಇದನ್ನು DS ಕರ್ಕಿಯವರ ಕನ್ನಡ ಛಂದೋ ವಿಕಾಸವನ್ನು ಓದಿದರೆ ಇದರ ಬಗ್ಗೆ ಸಮಗ್ರವಾದಂತಹ ಮಾಹಿತಿ ಸಿಗುತ್ತೆ. ಈ ವಿಷಯಗಳ ಕುರಿತು ಇದೇ ಚಾನಲ್ನಲ್ಲಿ ತರಗತಿಗಳನ್ನು ಮಾಡ್ತೀನಿ ಸ್ನೇಹಿತರೆ. ಎಲ್ಲರೂ ಸಹ ವೀಕ್ಷಿಸಿ. ನಂತರ ಅಲಂಕಾರಗಳು, ಶಬ್ದಾಲಂಕಾರ, ಪ್ರಾಸ, ಯಮಕ, ಚಿತ್ರಕವಿತ್ವ, ಅಲಂಕಾರ, ಉಪಮ, ರೂಪಕ, ದೀಪಕ, ದೃಷ್ಟಾಂತ, ಇವೆಲ್ಲ ಅಲಂಕಾರಗಳ ಕುರಿತು ಸ್ನೇಹಿತರೆ ಬಹುಮುಖ್ಯವಾಗಿ ತಿಳ್ಕೊಬೇಕು. ಇದು ನಿಮ್ಮ ಸಿಲೆಬಸ್ಸಿಗೆ ಇಟ್ಟಿರುವಂತಹದ್ದು. ಯಾರೆಲ್ಲ 6ರಿಂದ 8ನೇ ತರಗತಿ ಭಾಷಾ ಶಿಕ್ಷಕ ಹುದ್ದೆಗೆ ಓದ್ತಿದ್ದೀರೋ ಅವರೆಲ್ಲರಿಗೂ ಸಹ ಉಪಯುಕ್ತವಾಗಿರುವಂತಹದ್ದು. ನಂತರ ವಿಶೇಷವಾಗಿ ಭಾಷಾ ಬೋಧನೆಯ ತತ್ವಗಳನ್ನು ಇಲ್ಲಿ ಇಡಲಾಗಿದೆ. ಇದರಲ್ಲಿ ಭಾಷೆಯ ಅರ್ಥ, ಉಗಮ, ಸ್ವರೂಪ, ಭಾಷಾ ಕೌಶಲ್ಯಗಳು, ಭಾಷಾ ಕಲಿಕೆ ಮತ್ತು ಮನೋವೈಜ್ಞಾನಿಕ ನಿಯಮಗಳು, ಭಾಷಾ ಬೋಧನೆಯ ಗುರಿಗಳು, ಉದ್ದೇಶಗಳು ಮತ್ತು ಪದ್ಧತಿಗಳು, ಕನ್ನಡ ಭಾಷಾ ಪಠ್ಯ ಪುಸ್ತಕ, ಭಾಷಾ ಶಿಕ್ಷಕ, ಬೋಧನಾ ಪದ್ಧತಿ, ಕ್ರಿಯಾ ಸಂಶೋಧನೆ, ಭಾಷಾ ಮೌಲ್ಯಮಾಪನ, ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ, ಇವೆಲ್ಲ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ. ಇವುಗಳ ಕುರಿತು ಮುಂದಿನ ದಿನಗಳಲ್ಲಿ ತರಗತಿಗಳು ಪ್ರಾರಂಭವಾಗುತ್ತೆ. ಯಾರೆಲ್ಲ ಕನ್ನಡ ಐಚ್ಛಿಕ ವಿದ್ಯಾರ್ಥಿಗಳಿದ್ದಾರೋ ಅವರಿಗೆಲ್ಲರಿಗೂ ಸಹ ಉಪಯುಕ್ತವಾಗಲಿ, ಅವರೆಲ್ಲರೂ ಸಹ ಈ ಮಾಹಿತಿಯನ್ನು ತಿಳ್ಕೊಂಡು ಅತಿ ಹೆಚ್ಚು ಅಂಕಗಳನ್ನು ಪಡೆದು ಹುದ್ದೆಗೆ ಆಯ್ಕೆ ಆಗಲಿ ಎನ್ನುವಂತಹ ಸದಾಶಯ ನನ್ನದು. ಆ ನಿಟ್ಟಿನಲ್ಲಿ ಇದು 6ರಿಂದ 8ನೇ ತರಗತಿಗೆ ಯಾರೆಲ್ಲ ಅರ್ಹತೆ ಇದ್ದೀರೋ ಅವರೆಲ್ಲರೂ ಸಹ ಓದಿ ಎನ್ನುವಂತಹದನ್ನು ಕೇಳ್ಕೊಳ್ತಾ ಸ್ನೇಹಿತರೆ, ಬನ್ನಿ ಹಾಗಾದರೆ HSTR ಸಿಲೆಬಸ್ ಅನ್ನುವಂತಹದ್ದು ಯಾವ ರೀತಿಯಾಗಿ ಇಡಲಾಗಿದೆ ಅನ್ನುವಂತಹದನ್ನು ಈ ಸಂದರ್ಭದಲ್ಲಿ ನೋಡೋಣ ಸ್ನೇಹಿತರೆ. ಇದು HSTR 8ರಿಂದ 10ನೇ ತರಗತಿಗೆ ಇಟ್ಟಿರುವಂತಹ ಸಿಲೆಬಸ್ಸು, ಪೇಪರ್ 2. ಇದರಲ್ಲಿ ಕನ್ನಡ ಭಾಷಾ ಪಠ್ಯಸೂಚಿ ಎನ್ನುವಂಥ ಹಿನ್ನೆಲೆ ಕೊಟ್ಟಿರುವಂತಹದ್ದು. ಇದರಲ್ಲೂ ಸಹ ಕನ್ನಡ ಸಾಹಿತ್ಯ ಚರಿತ್ರೆ, ಪಂಪಪೂರ್ವ ಯುಗ, ಪಂಪಯುಗದ ಸಾಹಿತ್ಯ ಮತ್ತು ಸ್ವರೂಪ, ಕವಿಗಳು, ಹರಿಹರ ಯುಗದ ವಚನಕಾರರು, ಹರಿಹರ ಯುಗದ ಕವಿಗಳು, ಹರಿಹರ ಯುಗದ ಚಂಪು ಕವಿಗಳು, ಈ ರೀತಿ ಕುಮಾರವ್ಯಾಸ ಯುಗ, ಮತ್ತು ಅಲ್ಲಿನ ಕಾಲಘಟ್ಟದ ಸಂದರ್ಭದಲ್ಲಿರುವಂತಹ ಕೀರ್ತನಕಾರರು, ದಾಸ ಸಾಹಿತ್ಯ, ಅಲ್ಲಿನ ಕವಿಗಳು, ನಂತರ ಆಧುನಿಕ ಯುಗದಲ್ಲಿ ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ, ಸ್ತ್ರೀವಾದಿ ಸಾಹಿತ್ಯ, ಕಾದಂಬರಿ, ಸಣ್ಣ ಕಥೆ, ವಿಮರ್ಶೆ, ನಾಟಕ, ಆಧುನಿಕ ಕಾವ್ಯ, ಇವೆಲ್ಲವುಗಳ ಕುರಿತು ಸ್ನೇಹಿತರೆ ನೀವು ತಿಳ್ಕೊಬೇಕಾಗಿರುತ್ತೆ. ಇವುಗಳ ಕುರಿತು ಸಮಗ್ರ ತರಗತಿಗಳನ್ನು ನಾನು ಈಗಾಗಲೇ ಪ್ರಾರಂಭ ಮಾಡಿದ್ದೇನೆ. ಇನ್ನೂ ಹೆಚ್ಚಿನ ವಿಷಯಗಳನ್ನು ಈಗ ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಅವುಗಳ ಮುಖಾಂತರ ನೀವು ಓದಲು ಪ್ರಾರಂಭ ಮಾಡಿ ಅಂತ. ನಂತರ ಈಗಾಗಲೇ ಭಾರತೀಯ ಕಾವ್ಯಮೀಮಾಂಸೆ ವಿಚಾರಗಳನ್ನು ಇಡಲಾಗಿದೆ. ಈಗ ಭಾರತೀಯ ಕಾವ್ಯಮೀಮಾಂಸೆ 6ರಿಂದ 8ನೇ ತರಗತಿ ಸಿಲೆಬಸ್ನಲ್ಲಿ ಮಾತ್ರ ಇಡಲಾಗಿದೆ. ಇಲ್ಲಿ ಪಾಶ್ಚಾತ್ಯ ಕಾವ್ಯಮೀಮಾಂಸೆಯನ್ನು ಸಹ HSTR ಹುದ್ದೆಗೆ ಸೇರ್ಪಡಿಸಲಾಗಿದೆ ಅನ್ನುವಂತಹದ್ದು. ಹಾಗಾಗಿ ಎರಡೂ ಮೀಮಾಂಸೆಯನ್ನು ನೀವು ಏನು ಮಾಡಬೇಕು, ತೌಲನಿಕವಾಗಿ ಓದ್ಕೊಬೇಕು ಅನ್ನುವಂತಹದ್ದನ್ನು. ಇಲ್ಲೆಲ್ಲೂ ಸಹ ಪಾಶ್ಚಾತ್ಯ ಕಾವ್ಯಮೀಮಾಂಸೆಯ ಒಟ್ಟು ಅಂಶಗಳನ್ನು ಇಡಲಾಗಿಲ್ಲ. ಇಲ್ಲಿ ಏನಿಟ್ಟಿದ್ದಾನೆ ಅಂದರೆ ಪಾಶ್ಚಾತ್ಯ ಕಾವ್ಯಮೀಮಾಂಸೆಯ ಪರಿಕಲ್ಪನೆ ಅಂತ ಇಟ್ಟಿದ್ದಾನೆ. ಒಂದಿಷ್ಟು ಪರಿಕಲ್ಪನೆಗಳ ಕುರಿತು ಒಂದು ತರಗತಿಯಲ್ಲೇ ಮಾಡ್ತೀನಿ ಸ್ನೇಹಿತರೆ. ಒಟ್ಟು ಮಿಕ್ಕಿದ ಈ ಎಲ್ಲ ಕಾವ್ಯಮೀಮಾಂಸೆಯ ಕುರಿತು ತರಗತಿಗಳನ್ನು ಪ್ರಾರಂಭ ಮಾಡ್ತೀನಿ ಅನ್ನುವಂತಹದ್ದು. ಈಗಾಗಲೇ ಪ್ರಾರಂಭ ಮಾಡಲಾಗಿದೆ. ತೀನಂ ಶ್ರೀ ಅವರ ಪುಸ್ತಕದ ಒಟ್ಟು ಸಮಗ್ರದ ತರಗತಿಗಳು ಪ್ರಾರಂಭ ಆಗಿದೆ. ಇದೇ ಹಿನ್ನೆಲೆಯಲ್ಲಿ ತರಗತಿ ಮುಂದೆ ನಡೀತಾ ಹೋಗ್ತವೆ.
ನಂತರ ಹೊಸಗನ್ನಡ ಮತ್ತು ಹಳಗನ್ನಡ ವ್ಯಾಕರಣ ಅನ್ನುವಂತಹದ್ದು ಈಗಾಗಲೇ ಹಿಂದೆ ಹೇಳ್ತಿದ್ದೆ, ಅದೇ ಸಿಲೆಬಸ್ಸು ಇಲ್ಲಿ ಇಟ್ಟಿರುವಂತಹದ್ದು. ಇದು ಹಳಗನ್ನಡ ವ್ಯಾಕರಣ ಅಂತಿದ್ದಾಗ ಇವೆಲ್ಲ ನೋಡಿ ಸ್ನೇಹಿತರೆ, ಶಿಥಿಲದಿತ್ವ ಅನ್ನುವಂತಹದ್ದು, ಕೇಶಿರಾಜ ಹೇಳುವಂತಹದ್ದು, ಇವಂತಹ ವಿಚಾರಗಳ ಹಿನ್ನೆಲೆಯಲ್ಲಿಯೇ ಸಹ ನಾವು ಈ ಹಳಗನ್ನಡ ವ್ಯಾಕರಣವನ್ನು ಓದಬೇಕಾಗಿರುತ್ತೆ. ಮುಂದಿನ ದಿನಗಳಲ್ಲಿ ಇದು ತರಗತಿ ನಿಮಗೆ ಉಪಯುಕ್ತವಾಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಛಂದಸ್ಸು ಅಷ್ಟೇ ತುಂಬ ಸರಳವಾಗಿ ವಿಚಾರಗಳನ್ನು ಇಟ್ಟಿರುವಂತಹದ್ದು, ಆದರೆ ಇದು ಒಳಗಡೆ ತುಂಬ ದೀರ್ಘವಾದ ವ್ಯಾಪ್ತಿಯನ್ನು ಒಳಗೊಂಡಿರುತ್ತೆ. ಇವನ್ನು ಸಹ ಸರಿಯಾಗಿ ಓದ್ಕೊಬೇಕಾಗಿರುತ್ತೆ. ನಂತರ ಅಲಂಕಾರಗಳನ್ನು ಇಡಲಾಗಿರುವಂತಹದ್ದು, ಇವು ಸಹ ಸರಳವಾಗಿರುವಂತಹದ್ದು. ಉದಾಹರಣೆಗಳನ್ನು ಕೇಳಿ ಏನಾದರೂ ಕೊಟ್ಟರೆ ಅವುಗಳನ್ನು ಗುರುತಿಸುವಂತಹ ಸಾಮರ್ಥ್ಯ ನಿಮ್ಮಲ್ಲಿ ಬರಬೇಕು ಅನ್ನುವಂತಹದ್ದು. ಇಷ್ಟು ಒಟ್ಟು ಬದಲಾದಂತಹ HSTR ಮತ್ತು PSTR ಹುದ್ದೆಗಿರುವಂತಹ ಒಟ್ಟಾರೆ ಪಠ್ಯಕ್ರಮ. ಈ PSTRಗೂ ಮತ್ತು HSTRಗೂ ವ್ಯತ್ಯಾಸ ಏನಂದರೆ, ಈ HSTRಲ್ಲಿ ಭಾಷಾ ಬೋಧನೆ ವಿಧಾನವನ್ನು ಕೇಳಲಾಗಿಲ್ಲ, PSTRಲ್ಲಿ ಕೇಳಿದರೆ. ಅದೇ ರೀತಿ PSTRಲ್ಲಿ ಪಾಶ್ಚಾತ್ಯ ಕಾವ್ಯಮೀಮಾಂಸೆಯನ್ನು ಕೇಳಿಲ್ಲ, HSTRಲ್ಲಿ ಕೇಳಿರುವಂತಹದನ್ನು ನಾವು ನೋಡ್ಬೋದು. ಹೀಗೆ ಸ್ನೇಹಿತರೆ, ಒಟ್ಟು ನೀವು ಈ ಪಠ್ಯಕ್ರಮವನ್ನು ಅರ್ಥೈಸ್ಕೊಂಡು ಓದೋಕ್ಕೆ ಪ್ರಾರಂಭ ಮಾಡಿದರೆ ನೀವು ಹೆಚ್ಚು ಅಂಕಗಳನ್ನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಈಗಾಗಲೇ ಈ ಚಾನಲಲ್ಲಿ ಈ ತರಗತಿಗಳನ್ನು ಕುರಿತು ಅಪ್ಲೋಡ್ ಮಾಡಲಾಗಿದೆ. ನೀವು ಮುಂದಿನ ದಿನಗಳಲ್ಲಿ ಈ ವಿಡಿಯೋಗಳಿಗಾಗಿ ಕಾದು ತರಗತಿಗಳನ್ನು ವೀಕ್ಷಿಸಿ. ಈಗಾಗಲೇ ಪರೀಕ್ಷೆಯ ದಿನ ಹತ್ತಿರ ಇರೋದ್ರಿಂದ ಎಲ್ಲ ವಿಡಿಯೋಗಳ ಮುಖಾಂತರ ನೀವು ಉತ್ತಮ ಅಂಕಗಳನ್ನು ಪಡೆಯೋದಕ್ಕೆ ಸಾಧ್ಯತೆ ಆಗುತ್ತೆ ಅಂತ ಸ್ನೇಹಿತರೆ, ಯಾರೆಲ್ಲ ಕರುನಾಡು ಜಾಬ್ ಅಲರ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ಇದೇ ರೀತಿ ಹೆಚ್ಚಿನ ವಿಡಿಯೋಗಳೊಂದಿಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ, ನಿಮಗೆಲ್ಲರಿಗೂ ಶುಭವಾಗಲಿ.